ಒಳ ಮೀಸಲಾತಿ ಜಾರಿಗಾಗಿ ರಾಯಚೂರಿನಲ್ಲಿ ಅರೆಬೆತ್ತಲೆ ಪ್ರತಿಭಟನೆ. ಒಳ ಮೀಸಲಾತಿ ಮಾಡದಿದ್ರೆ ಇಡೀ ಬೆಂಗಳೂರು ಬಂದ್ ಮಾಡುವ ಎಚ್ಚರಿಕೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಯಚೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಾದಿಗ ಸಮಾಜದ ಮುಖಂಡರಿಂದ ಅರೆಬೆತ್ತಲೆಯಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ 1 ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ರು. ನಂತರ ಅರೆಬೆತ್ತಲೆಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ನಿರ್ದೇಶನ ನೀಡಿದ್ರೂ ರಾಜ್ಯ ಸರ್ಕಾರ ಕಾಲಹರಣ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಒಳ ಮೀಸಲಾತಿಗಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ರಾಜ್ಯ ಸರ್ಕಾರ ಕಾಲಹರಣ ಮಾಡಿ ಸಮಾಜವನ್ನ ನಿರ್ಲಕ್ಷ್ಯ ವಹಿಸಿದೆ. ಮುಂದಿನ 15 ದಿನಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ರೆ ಮಾದಿಗ ಸಮುದಾಯದ 10 ರಿಂದ 15 ಲಕ್ಷ ಜನರು ಇಡೀ ಬೆಂಗಳೂರಿಗೆ ಮುತ್ತಿಗೆ ಹಾಕಿ ಒಂದೇ ಒಂದು ವಾಹನ ರಸ್ತೆಗಿಳಿಯದಂತೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಹೋರಾಟದಲ್ಲಿ ಪಿ ಯಲ್ಲಪ್ಪ, ನಾಗರಾಜ್, ಶಂಶಾಲಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಿಂದೆ ರಾಜ್ಯ ಸರ್ಕಾರಗಳು ತಗೊಂಡು ಒಳ ಮೀಸಲಾತಿಯನ್ನ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟ ಸರ್ಕಾರ ಇರ್ತಕ್ಕಂಥ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ನ ಸರ್ವೋಚ್ಚ ಒಳ ಮೀಸಲಾತಿಯನ್ನ ಮಾಡಿ ನಮ್ಮ ಸಾವಿರಾರು ನೌಕರರು ಮಾದಿಗ ಜನಾಂಗಕ್ಕೆ ಮಾತನ್ನು ಲೆಕ್ಕಿಸಿದೆ. ಅಲ್ಲಿರ್ತಕ್ಕಂಥ ಮಾದಿಗರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ನೇತೃತ್ವದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಏನು ಮಾತೆತ್ತಿದ್ರೆ ನಾನು ಸಿದ್ದರಾಮಯ್ಯ ನೀನು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ತಕ್ಷಣ ನೀನು ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಸುಪ್ರೀಂ ಕೋರ್ಟ್ ನೀವಲ್ಲ, ನಿಮ್ಮಪ್ಪಲ್ಲ ನಮಗೆ ಭಿಕ್ಷೆ ಕೊಡ್ತಕ್ಕಂಥದ್ದು. ಯಾವುದೇ ಸರ್ಕಾರದ ಭಿಕ್ಷೆ ಅಲ್ಲ ಇದು. ಸರ್ವೋಚ್ಚ ನ್ಯಾಯಾಲಯ ನಮಗೆ ಕೊಟ್ಟಿರ್ತಕ್ಕಂಥ ನ್ಯಾಯ ಭಿಕ್ಷೆ ಇದು. ನಮಗೆ ಮಾದಿಗರ ಹೋರಾಟಕ್ಕೆ ಮಣಿದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಅನ್ಯಾಯವಾಗಿ ರಾಜ್ಯ ಸರ್ಕಾರ 1 ವರ್ಷದಿಂದ ಕಾರಣ ಮಾಡ್ತಾ ಇದೆ. ಈ ಕಾಲಹರಣ ಇನ್ನೂ ಕೂಡ ತಡ್ಕೊಳ್ಳಿಕ್ಕೆ ನಮ್ಮ ಶಕ್ತಿ ಆಗ್ತಾ ಇಲ್ಲ. ನಮ್ಮ ಆಕ್ರೋಶ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅರೆಬೆತ್ತಲೆಯಾಗಿ ಕಾಂಗ್ರೆಸ್ ನೀಚ ಸಂಸ್ಕೃತಿಗೆ ಏನು ಸಾಮಾಜಿಕ ನ್ಯಾಯದ ಅಧಿಕಾರ, ನಾನು ದೇವರಾಜ ಅರಸು ನಂತರ ದೇವರಾಜ ಅರಸು ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತಕ್ಕ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ, ನಿನಗೆ ಇದು ಅನ್ಯಾಯ ಅಂತಕ್ಕಂಥದ್ದು ಗೊತ್ತಾಗಲ್ವಲ್ವಾ? 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ. ಹಲವಾರು ಸಂದರ್ಭಗಳಲ್ಲಿ ಮನವಿ ಪತ್ರ ಕೊಟ್ಟಾಗ ನಾನೇ ಮಾಡೋದು ಇನ್ನೊಬ್ರು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ವಿ. ಎಷ್ಟು ವರ್ಷ ಬೇಕು ನಿನಗೆ? ಎಷ್ಟು ವರ್ಷ ಬೇಕು? ಇದು ಮಾಡೋದು ಕೂಡ ನಿಂದಲ್ಲ, ಕಾಂಗ್ರೆಸ್ ಸರ್ಕಾರದ ಭಿಕ್ಷೆ ಅಲ್ಲ ಇದು. ಇದು ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ನೀನು ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ 15 ದಿನಗಳ ನಂತರ ಇಡೀ ರಾಜ್ಯದಲ್ಲಿ ನಮ್ಮ ಮಾದಿಗರ ಜನಾಕ್ರೋಶ ಹೆಂಗಿರ್ತದಂತೇಳಿ ನಾವು ತೋರಿಸ್ತೇವೆ. ಸುಮಾರು 10 ರಿಂದ 15 ಲಕ್ಷ ಇಡೀ ಬೆಂಗಳೂರಿನಲ್ಲಿ ಮುತ್ತಿಗೆ ಹಾಕಿ ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಗಾಡಿ ಕೂಡ ಓಡಲಾರಂತ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ ಆ ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡಿದ್ದೀವಿ. ಆ ಕೆಲಸಕ್ಕೆ ನೀವು ಮಾಡಬೇಕಂತಂದ್ರೆ ಕೂಡಲೇ ಮೀಸಲಾತಿಯನ್ನು
ಒಳ ಮೀಸಲಾತಿಯನ್ನು ಮಾಡಬೇಕಂತಕ್ಕಂಥ ಮಾತನ್ನ ಈ ಜನಾಕ್ರೋಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.